ಜೀವನ ಕಾಪಾಡಿಕೊಳ್ಳಲು ನೀವು ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಿ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಲಿದೆ. ಹೆಲ್ಮೆಟ್ ಧರಿಸದೆ ರಸ್ತೆಗೆ ಬಂದರೆ ದಂಡ ಕಟ್ಟಬೇಕು. ಪದೇ ಪದೇ ಪುನರಾವರ್ತನೆಯಾದರೆ ಬೈಕ್ ಸೀಸ್ ಮಾಡಿ ಪ್ರಕರಣ ದಾಖಲಿಸಲಾಗುವುದೆಂದು ನಿರಂತರವಾಗಿ ಪೊಲೀಸರು ಜಾಗೃತಿ ಮೂಡಿಸಿದರು. ಹೆಲ್ಮೆಟ್ ಧರಿಸದೆ ಇಂದು ವಾಹನಗಳು ರಸ್ತೆಗಿಳಿದವು. ಇದರಿಂದ ಪೊಲೀಸರು ದಂಡ ಹಾಕುವ ಮೂಲಕ ಎಚ್ಚರಿಕೆ ರವಾನಿಸಿದರು. ಶುಕ್ರವಾರ ಬೆಳಗ್ಗೆ ಚೇಳೂರು ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರೊಂದಿಗೆ ಪೊಲೀಸ್ ಸಿಬ್ಬಂದಿ ಬೈಕ್ ಜಾಥಾ ನಡೆಸಿ ಹೆಲ್ಮೆಟ್ ಜಾಗೃತಿ ಸಭೆ ನಡೆಸಿದರು. ಬಳಿಕ ಸಾರ್ವಜನಿಕರೊಂದಿಗೆ ಪಿಎಸ್ಐ ಹರೀಶ್ ಮಾತನಾಡಿ, ದ್ವಿಚಕ್ರ ವಾಹನಗಳ ಸವಾರರು ಹೆಲ್ಮೆಟ್ ಧರಿಸುವುದರಿಂದ ಅಪಘಾತದ ತೀವ್ರತೆ ಕಡಿಮೆ ಮಾಡುತ್ತದೆ ಮತ್ತು ಕಾನೂನಿನ ಅನ್ವಯ ದಂಡ ತಪ್ಪಿಸುತ್ತದೆ. ಹೆಲ್ಮೆಟ್ ಕೇವಲ ಕಾನೂನಿನ ಅಂಶವಲ್ಲ, ಅದು ನಿಮ್ಮ ಅಮೂಲ್ಯವಾದ ಜೀವ ಉಳಿಸುವ ಸಾಧನ ಎಂಬುದನ್ನು ಪ್ರತಿಯೊಬ್ಬರೂ ಅರಿತು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ಎಲ್ಲ ಸವಾರರಿಗೂ ಬೈಕ್ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಿರ್ತೈತೆ. ಆದ್ದರಿಂದ ಎಲ್ಲರೂ ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕರ ಒಟ್ಟಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಹೆಲ್ಮೆಟ್ ಅವೇರ್ನೆಸ್ಗೋಸ್ಕರ ಈಗ ಎಲ್ಲರೂ ನಮ್ಮ ಚಿಕ್ಕರಿಂದ ಸ್ಕೂಲಿಂದ RMC ಹೇಳೋರ್ಗು ಮೈನ್ ರಸ್ತೆಯಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಕುಟುಂಬದವರ ಹಿತದೃಷ್ಟಿಯಿಂದ ಜವಾಬ್ದಾರಿಯುತವಾಗಿ ವಾಹನ ಚಲಾಯಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಪಘಾತಗಳಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ತಲೆಗೆ ಪೆಟ್ಟಾಗಿ ಸಾಕಷ್ಟು ಸಾವುಗಳು ಸಂಭವಿಸಿವೆ. ಇದಕ್ಕೆ ಮೂಲ ಕಾರಣವೇ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಓಡಿಸುವುದು. ಹೆಲ್ಮೆಟ್ ಹಾಕಿಕೊಂಡು ವಾಹನ ಸವಾರಿ ಮಾಡಿದ್ದಲ್ಲಿ ಸಾವು ಸಂಭವಿಸುವ ಸಂದರ್ಭ ಕಡಿಮೆ. ಎಲ್ಲ ಬೈಕ್ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸಬೇಕೆಂದು ಚೇಳೂರು ಪಿಎಸ್ಐ ಹರೀಶ್ ಹೇಳಿದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.